ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಅನದರ್ ವಿಡಿಯೋ. ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಶಬರಿಮಲೆ ಯಾತ್ರೆನ ಕೈಗೊಂಡಿದ್ರು. ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬಂದರು. ನಾನು ಯಾಕಪ್ಪ ವಾಯ್ಸ್ ಓವರ್ನ ಮಧ್ಯದಲ್ಲಿ ಕೊಡ್ತಾಯಿದ್ದೀನಿ ಅಂತಂದರೆ, ಆ ಲೈವ್ ವಾಯ್ಸ್ ಏನಿರುತ್ತೆ ಅದನ್ನು ಕೇಳೋದಕ್ಕೆ ಒಂದು ಚೆಂದ. ಅದನ್ನು ನಾವು ಡಿಲೀಟ್ ಮಾಡಿ ಅದ್ರ ಬದಲಿಗೆ ಬೇರೆ ವಾಯ್ಸ್ನ ನಾನು ಕೊಟ್ಟರೆ ಆವತ್ತಿನ ದಿನ ಅದು ಏನಾಗಿತ್ತು, ಅಲ್ಲಿ ಏನು ನಡೆದಿತ್ತು ಅನ್ನೋದನ್ನು ಮತ್ತೆ ನಾವು ರೀಕಾಲ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಮೋಸ್ಟ್ ಆಫ್ ಮೈ ವಿಡಿಯೋದಲ್ಲಿ ವಾಯ್ಸ್ ಓವರ್ನ ಸ್ವಲ್ಪ ಕಡಿಮೆ ಮಾಡಿರ್ತೀನಿ. ಓನ್ ವಾಯ್ಸ್ ಏನಿರುತ್ತೆ ಫ್ರೆಂಡ್ಸ್, ಅದನ್ನೇ ನಾನು ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಕಡೆ ಸುಖವಾಗಿ ಶಬರಿಮಲೆ ಯಾತ್ರೆನ ಮುಗಿಸ್ಕೊಂಡು ಬಂದಾಯಿತು. ಮಂಗಳವಾರ ಸಂಜೆ ಬಂದರು. ಬುಧವಾರ ತುಪ್ಪನ ಒಡೆದು ಪೂಜೆ ಮಾಡಿ ಮನೆಗೆ ತಂದುಬಿಟ್ಟು ಮತ್ತೆ ನಾವು ಪ್ರಸಾದನ ಪೂಜೆ ಮಾಡ್ತಾಯಿದ್ದೀವಿ. ಪ್ರಸಾದನ ಯಾರೆಲ್ಲ ನಮ್ಮ ಪೂಜೆಗೆ ಭಾಗವಹಿಸಿದ್ರು, ಬಂದಿದ್ದರು ನೆಂಟರಿಸ್ಟ್ರು, ಎಲ್ಲರಿಗೂ ಪ್ರಸಾದನ ಕೊಡಬೇಕಾಗುತ್ತಲ್ಲ. ಹಾಗಾಗಿ ಮನೆಯಲ್ಲಿ ಒಂದು ಚಿಕ್ಕದಾಗಿ ಪೂಜೆನ ಇಟ್ಕೊಂಡಿದ್ವಿ. ಯಾರೂ ಏನು ಬಂದಿರಲಿಲ್ಲ, ನಾವೇ 4 ಜನ, ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಸೇರಿ ಪೂಜೆನ ಮಾಡಿದ್ರು ಫ್ರೆಂಡ್ಸ್. ಪೂಜೆ ಎಲ್ಲ ಈ ರೀತಿ ನಡೀತು. ಅಚ್ಚುಕಟ್ಟಾಗಿ ಪೂಜೆ ಮಾಡಿ ದೇವ್ರದ್ದು ಏನೋ ಒಂಥರ ಖುಷಿ. ದೇವ್ರು ನೆನೆಸ್ಕೊಳ್ಳೋದು, ಶಬರಿಮಲೆ ಯಾತ್ರೆ ಅಂದ್ರೇ ಮನೇಲಿ ಏನೋ ಒಂಥರ ಸಡಗರ, ಸಂಭ್ರಮ. ಫಸ್ಟಿಂದನೂ ನೋಡಿದಿರೋ ವೀಡಿಯೋನ ಪೂಜೆ ಸ್ಟಾರ್ಟ್ ಆದಾಗಿಂದ ಶಬರಿಮಲೆಗೆ ಹೋಗಿ ಬರೋವರೆಗೂ ನಾನು ಎಲ್ಲ ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬಲ್ಲಿ. ಪ್ಲೀಸ್ ಯಾರೆಲ್ಲ ಇನ್ನೂ ನೋಡಿಲ್ಲ ಒಂದು ಸಲ ಹೋಗಿ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೇಗೆ ನಾನು ಇದು ಯೂಟ್ಯೂಬಲ್ಲಿ ಈ ಥರ ಎಲ್ಲ ಮಾತಾಡಬೇಕು ಅನ್ನೋದು ಇನ್ನೂ ಕಲ್ತಿಲ್ಲ, ನಿಧಾನವಾಗಿ ಕಲಿತಾ ಇದ್ದೀನಿ ಫ್ರೆಂಡ್ಸ್. ಏನಾದರೂ ಒಂದು ಮಿಸ್ಟೇಕ್ ಇದ್ದರೆ ಫರ್ಗಿವ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ನಡೀತು ನಮ್ಮನೆ ಪೂಜೆ ಎಲ್ಲ ಮುಗಿಸಿ ಇವತ್ತೇ ಇದೇ ಲಾಗಲ್ಲೇ ಪ್ರಸಾದನೂ ವಿತರಣೆ ಮಾಡಿರೋದನ್ನು ಹಾಕಿದ್ದೀನಿ. ಬಟ್ ಎಲ್ಲರ ಮನೆಗೂ ಕೊಡೋದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಯಾಕಂದರೆ ಒಬ್ಬೊಬ್ಬರಿಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟ ಇರುತ್ತೆ, ಒಬ್ಬೊಬ್ಬರಿಗೆ ಇರೋದಲ್ಲ. ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟಪಡಲ್ಲ. ಅದರಲ್ಲಿ ನಮ್ಮ ಮನೆಯವರು ಒಬ್ಬರು, ಇದೇ ಹೆಚ್ಚು ನಮ್ಮ ಮನೆಯವರು ಇಷ್ಟು ಕ್ಯಾಮ್ರಾದಲ್ಲಿ ಕಾಣಿಸ್ಕೊಂಡಿರೋದು. ಬೇರೆ ಯಾವ ವೀಡಿಯೋದಲ್ಲೂ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಅವರು ಕ್ಯಾಮ್ರಾಗೆ ಬರೋಲ್ಲ, ಒಂದು ಸ್ವಲ್ಪ ನಾಚ್ಕೊತಾರೆ. ಇಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಪೂಜೆ ಎಲ್ಲ ಮುಗಿಸಿದ್ದೀವಿ, ಪ್ರಸಾದ ಎಲ್ಲನೂ ಮಾಡ್ತಾಯಿದ್ದೀವಿ. ಮುಂದೆ ಹೋಗ್ತಾ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ ಫ್ರೆಂಡ್ಸ್. ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವೆಯ್ಟ್ ಲಾಸ್ ಜರ್ನಿ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಎಲ್ಲರೂ ಬಂದು ಜಾಯಿನ್ ಆಗ್ಬೋದು. ಮುಂದೆ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗು. ಥ್ಯಾಂಕ್ ಯು, ಬಾಯ್.